ನಮಸ್ಕಾರ. ನಮ್ಮ ಶರೀರದೊಳಗೆ ಭಾಳಷ್ಟು ತಕಂಗಿತ್ತಂದ್ರೆ ನಾವು ಯಾವ ಗೋಲಿ ನುಂಗ್ರಿಗೂ ಉಪಯೋಗ ಆಗಲ್ಲ. ಮುಕ್ಕೊಬೇಡಿ ಹಂಗತ್ ಮುಕ್ಕೊಂಡು ಯಾವ ಗೋಲಿ ನುಂಗ್ರಿಗೂ ಉಪಯೋಗ ಆಗಲ್ಲ. ಯಾಕಂತ ಕೇಳಿದ್ರೆ ನಾವು ಎಷ್ಟು ತಕಸ್ತೀವಿ ಅಷ್ಟು ನಮ್ಮ ಜೀವನದಾಗ ನಮ್ಮ ಬಾಡಿದಾಗ ಅಷ್ಟು ಸ್ವಲ್ಪ ಚಾರ್ಜ್ ಆಗಲ್ಲ. ಏನು ಮಾಡ್ಬೇಕಂತ ಕೇಳಿದ್ರೆ ನಮ್ಮ ಈ ಶರೀರದಾಗ ಒಂದು ಬಾಡಿಗೆ ಒಂದು ನಿದ್ದೆ ನಿದ್ದೆ ಆಗಲಿಲ್ಲ ಅಂದ್ರೆ ಸಮಸ್ಯೆ ಬರ್ತದೆ. ಅನ್ನೋದು ತಕಂದ್ರೆ ನಮಗೆ ಸಮಸ್ಯೆ ಬರ್ತದೆ. ಭಗವಂತ ಹಿಂಗೊಂದು ಶಕ್ತಿ ಕೊಟ್ಟಂತ ಕೇಳಿದ್ರೆ ನಾವು 12 ಗಂಟೆ 13 ಗಂಟೆ 18 ಗಂಟೆ ದಂಧೆ ಮಾಡಿ ನಾವು ಒಂದು 2 ಮಿನಿಟ್ ಮಕ್ಕೊಂಡು ಈ ಸೇಪ್ ಒಂದು 15 ಮಿನಿಟ್ ಮಕ್ಕೊಂಡು ನಮ್ಮ ಪೂರ ಬಾಡಿ ಚಾರ್ಜ್ ಐತಿ. ಭಗವನ್ ಕೃಪಾ ಅನ್ನೋಂಥದ ಈ ರೀತಿ ಶವಾಸನ ಅಂತದಕ್ಕೆ. ಶವಾಸನ ಹಿಂಗೆ ಕಡಿಕಬೇಕು, ಕಾಲು ಕಡಿಕಬೇಕು, ಕೈ ಸಾಲು ಬಿಟ್ಕೊಡ್ಬೇಕು, ಕೈ ಸಾಲು ಬಿಟ್ಕೊಡ್ಬೇಕು. ಎಲ್ಲರೂ ನಮ್ಮ ಶರೀರದಾಗ ಎಲ್ಲರ ನೋವು ಆ ಜಾಗದ ಧ್ಯಾನ ಕೊಡಬೇಕು. 1 ಪಾಯಿಂಟು. ಸೆಕೆಂಡ್ ನಮಗೆ ಮಸ್ತಕದಾಗ ನಮ್ಗೆ ಯಾಗ ನೈತಿ ಐತೆ, ಕಿವಿನ ಐತದ, ಯಾನ್ ಭೀ ಐತೆ ನಮ್ಮ ಶರೀರದಾಗ. ಈ ಟೈಪ್ ಮಲ್ಕೊಂಡು ರೋಜ್ ಕಂಟಿನ್ಯೂ ಎಲ್ಲಿ ನಮಗೆ ಎಲ್ಲಿ ಬ್ಯಾನಿದು ಆ ಜಾಗದಾಗ ನಾವು ಎಲ್ಲಿ ಧ್ಯಾನ ಕೊಡ್ತೇವೋ ನಮ್ಮ ಧ್ಯಾನ ಭೀ ಓಕೆ ಐತದ, ನಮ್ಮ ಶರೀರ ಭೀ ಓಕೆ ಐತದ, ನಮ್ಮ ಮಾನಸಿಕ ಓಕೆ ಇರ್ತದೆ. ಹರ್ ಬಗೆದಾಗಿದು ಮಾನವ ಶಲಕ್ಕಿದು ಒಂದು ಅಮೃತ ಬರಲಿ. ಅಷ್ಟು ಪವರ್ಫುಲ್ ಅದ ಇದು. ನಾವು ಯಾವಾಗಲೂ ಈ ಆಸನ ಮಾಡಬೇಕು. ಇದು ಶವ ಆಸನ ಭಾಳ ಚಂದ ಅದ, ಮಾಡಿ ನೋಡಿರಿ. ನಮಸ್ಕಾರ.